ಮಕ್ಕಳು ಹುಟ್ಟುವಾಗ ಎಷ್ಟು ಪ್ಯೂರಾಗಿರುತ್ತವೆ, ಅದಕ್ಕೆ ಭಯ ಅನ್ನೋದೇ ಇರಲ್ಲ. ನಮಗೆ ಪೇರೆಂಟಿಂಗ್ ಸರಿಯಾಗಿ ಬರಲ್ಲ. ಇದು ಬಹಳ ವರ್ಷದಿಂದ ನಡೀತಾ ಇದೆ. ನಾವು ಇದನ್ನ ಆಳವಾಗಿ ಯೋಚನೆನೂ ಮಾಡಿಲ್ಲ. ಮಕ್ಕಳಿಗೆ ಭಯ ತುಂಬ್ತಾ ಬರ್ತೀವಿ. ಹಾಗೆ ಅದು ಓವರ್ ಕಾಳಜಿಯಿಂದ. ಏನಾದ್ರು ಒಂದ್ ಸ್ವಲ್ಪ ಹೇಳ್ಬೇಕಾದ್ರೆ, ನೀನು ಅದು ಮಾಡಬೇಡ, ಇದು ಮಾಡಬೇಡ, ಅಳ್ಬೇಡ, ನೀನು ಹೀಗೆ ಮಾಡಬೇಡ, ಬಿದ್ದೋಗ್ತೀಯಾ, ನೀನು ಅದನ್ನ ಸರಿ ಇಟ್ಕೊಂಡಿಲ್ಲ, ಅದು ಬಿದ್ದೋಗುತ್ತೆ ನೋಡು, ಚೆಲ್ಲೋಗುತ್ತೆ, ಹಿಂಗಾಗ್ಬಿಡುತ್ತೆ, ಹುಷಾರು, ನೀ ಎರಡು ಬಿಡ್ತೀಯಾ, ನೀ ಹಂಗೆ ಮಾಡ್ಬಿಡ್ತೀಯಾ, ಯಾವಾಗ ನೋಡಿದ್ರು ನೀ ಫೇಲ್ ಆಗ್ಬಿಡ್ತೀಯಾ, ನಿಂಗೆ ಹುಷಾರಿಲ್ಲದೆ ಆಗ್ಬಿಡುತ್ತೆ, ಯಾವಾಗಲೂ ನೆಗೆಟಿವ್ ಥಾಟೇ. ಯಾಕೆಂದ್ರೆ ನಮ್ಮ ಮನಸ್ಸಲ್ಲಿ ಹಂಗಿಲ್ಲ ಅವ್ರು ಇರಬೇಕು ಅಂತ, ಬಟ್ ನಾವೇ ಕ್ರಿಯೇಟ್ ಮಾಡ್ಬಿಡ್ತೀವಿ. ಯಾವಾಗ್ಲೂ ನಾವು ಮಾತಾಡೋದ್ರಲ್ಲಿ ಪ್ರೆಸೆಂಟ್ ಟೆನ್ಸ್ ಇರಬೇಕು, ಪ್ರೆಸೆನ್ಸ್ ಇರಬೇಕು, ಪ್ರೆಸೆಂಟ್ ಕಂಟಿನ್ಯೂಸ್ ಇರಬೇಕು, ಪರ್ಸನಲ್ ಕೇರ್ ಇರಬೇಕು. ಅದನ್ನ ಮಾತಾಡ್ಬೇಕಾದ್ರೆ ನಾವು ಹೇಳ್ಬೇಕಾದ್ರೆ ಏನಾದ್ರು ಒಂದು ಹೇಳ್ತೀವಿ, ತಗೊಂಡೋಗು, ಹುಷಾರಾಗಿ ತಗೊಂಡೋಗು, ಹಂಗೆ ಹೇಳಲ್ಲ ನಾವು. ನಿನ್ ಕೈಯಿಂದ ಇದನ್ನ ಹುಷಾರಾಗಿ ಗಟ್ಟಿ ಹಿಡ್ಕೊ, ನಿಧಾನಕ್ಕೆ ನಡ್ಕೊಂಡು ಹೋಗು ಅಂತ ಹೇಳಲ್ಲ. ಎತ್ತಾಕ್ಬಿಡ್ತೀಯ, ಅದು ಒಡೆದೋಗುತ್ತೆ, ಅದು ಹಂಗಾಗ್ಬಿಡುತ್ತೆ, ಅದು ತುಂಬಾ ಬೆಲೆ ಕೊಟ್ಟಿದ್ದೀನಿ, ಹಿಂಗೆ ಹೇಳೋವಾಗ್ಲೇ ಹಂಗೆ ಹೇಳ್ತೀವಿ. ಅದು ಸಣ್ಣ ಸಣ್ಣದಿರ್ಬೋದು. ಮಕ್ಕಳಿಗೆ ಭಯ ಅನ್ನೋದು ಒಳಗಡೆ ಸೇರ್ಕೊಳ್ತಾ ಹೋಗುತ್ತೆ, ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಒಂದೊಂದು ಸೆಂಟೆನ್ಸ್ನಲ್ಲೂ ಇದನ್ನು ಚೆಕ್ ಮಾಡಬೇಕು. ಅಳಬೇಡ ಅಂತ ಹೇಳ್ತೀವಿ, ಅದ್ರ ಬದಲು ನಗ್ತಾ ಇರು ಅಂತ ಹೇಳ್ಬೋದು. ಕಿರ್ಚಬೇಡ ಅಂತ ಹೇಳ್ತೀವಿ. ಅವಾಗ ನಾವೆಷ್ಟು ಕಿರ್ಚ್ತೀವಿ, ಏಯ್ ಯಾರು ಕಿರ್ಚ್ತಾ ಇರೋದು, ಕಿರ್ಚಿದ್ಯಾರು ನಾವೇ. ಅದನ್ನ ಸೈಲೆಂಟ್ ಆಗಿರ್ಬೇಕಾದ್ರೆ ಹೇಗೆ ಹೇಳ್ಬೋದು, ಇವಾಗ ಸೈಲೆಂಟ್ ಆಗಿದ್ದವ್ರು ಯಾರು, ನಾವೇ. ಇದನ್ನ ಸೃಷ್ಟಿ ಮಾಡೋರು ನಾವೇ, ಇದನ್ನ ಸೃಷ್ಟಿ ಮಾಡೋರು ನಾವೇ. ಕೂಗೋದು ನಮ್ಮಿಂದಾನೇ ಶುರುವಾಯಿತು, ಭಯ ನಮ್ಮಿಂದಾನೇ ಶುರುವಾಯಿತು. ಆ ಭಾವನೆ ಇರುತ್ತೆ ಅದರಲ್ಲಿ, ಅದು ಅವ್ರಿಗೆ ಬಿತ್ತುತ್ತೀವಿ.